ಎಲ್ಲ ಒಂದ್ ಕಡೆ ಅದೊಂದು ಅನ್ನಿಸ್ತು ಅದು. 3 ಜನ ಹುಡುಗಿರು, ನಾನು ಒಬ್ಬನೇ ಹುಡುಗ ಕೂತಿರೋದು. ಇದೇನಪ್ಪ ಹಿಂಗಾಗ್ಬಿಡ್ತು, ಇನ್ನು ಇರೋವನೇ ಉಳ್ಕೊಂಡಿರೋ ಯಾವ ಟೈಮಲ್ಲಿ ಬೇಕಾದ್ರೂ ಎತ್ಬಿಟ್ರೆ ಏನ್ ಮಾಡೋದು? ಎಲ್ಲ ಟೈಮಿಗೆ ಇನ್ನು ಉಳ್ಕೊಂಡಿರೋರು 4 ಜನ, 4ರಲ್ಲಿ 3 ಹುಡುಗಿರವ್ರು ಅಂದಾಗ ಈ ಕಡೆ ನೋಡ್ರು ಹುಡುಗಿ, ಈ ಕಡೆ ನೋಡ್ರು. ಶ್ರುತಿ ಮೇಡಮ್ ಬೇರೆ ಬಂದ್ಬಿಟ್ಟವ್ರೆ ಸ್ಟೇಜ್ ಮೇಲೆ ಬೇರೆ ಹೇಳಿದ್ರು ಸುದೀಪಣ್ಣ ಯಾವ ಟೈಮಲ್ಲೂ ಅದೇ ಒಬ್ಬರೇ ವಿನ್ ಆಗಿರೋದು ಲೇಡಿ ಹೆಣ್ಮಕ್ಳು ಒಬ್ಬರೇ ವಿನ್ ಆಗಿರೋರು. ಅದು ಏನಾದ್ರು ಈ ಸೀಸನಲ್ಲಿ ಆಗ್ಬಿಟ್ರೆ ಅದು ಇತಿಹಾಸ ಆಗ್ಬಿಡ್ತದೆ. ಅಂದ್ರೆ 2ನೇ ಕಂಟೆಸ್ಟೆಂಟ್ ಜಾಯ್ನ್ ಆಯ್ತಾರೆ ವಿನ್ ಆಗಿರೋರು, 2ನೇ ಲೇಡಿ ವಿನ್ನರು ಅಂತ. ಯಾವ ಸೀಸನ್ಲು ಬರ್ದಿರೋರು ಈ ಸೀಸನ್ಲಿ ಯಾಕೆ ಬಂದ್ರು ಶ್ರುತಿ ಮೇಡಮ್? ಬಂದ ಮೇಲೆ ಇದನ್ನು ಹೇಳ್ತಾವ್ರಲ್ಲ, ಹೆಣ್ಮಕ್ಳಲ್ಲಿ ವಿನ್ ಆಗಿರೋರು ಇವರೊಬ್ರೆ ಆಗ್ಬೋದು ಅಂತ. ಏನಿದು ಅಂದ್ಬಿಟ್ಟು ಅಲ್ಲೊಂದು ಡೌಟ್ ಬಂತು. ಆಮೇಲೆ ಲಾಸ್ಟಲ್ಲಿ ಒಂದು ಧೈರ್ಯ ಬಂತು, ಇಲ್ಲ ಎಲ್ಲೋ ಒಂದ್ ಕಡೆ ಟಾಪ್ 3 ಆದಾಗ 7ರಲ್ಲಿ ಇಬ್ರು ಹುಡುಗಿರಿದ್ರು. ಬಟ್ ಒಂದು ಇದೇನಂದ್ರೆ ಸ್ಟೇಜ್ ಮೇಲೆ ಹಿಂಗೆ ಸುದೀಪಣ್ಣ ಕರ್ಕೊಯ್ತಾರಲ್ಲ, ಸ್ಟೇಜ್ ಇಂದ ಹೋದಾಗ ಹಿಂಗೆಲ್ಲರೂ ನೋಡ್ರು. ಅಂದ್ರೆ ಮಾತಾಡಂಗಿಲ್ಲ, ಇದ್ ಮಾಡಂಗಿಲ್ಲ, ಇಂಥ ಸ್ಟೇಜ್ ಇಂದಾನೆ ಕರ್ಕೋಬೇಕಾದ್ರೆ ಬಂದು ವಿಶ್ ಮಾಡೋರಲ್ಲ, ಅವಾಗ ನನಗೆ ಎಲ್ಲೋ ಒಂದು ಅನ್ಸುದು. ಅಂದ್ರೆ ವಿಶ್ ಮಾಡ್ರ ಅಂದ್ರೆ ಗೆಲ್ತಿ ಅಂತ ವಿಶ್ ಮಾಡ್ತಿರಲ್ಲ, ಆಲ್ ದ ಬೆಸ್ಟ್ ಅಂದ್ಬಿಟ್ಟು ಗೊತ್ತಾ. ಅವಾಗ ಒಂಚೂರು ಭಯನೂ ಆಯ್ತಾಯ್ತು, ಖುಷಿನೂ ಆಯ್ತು. ಇರ್ಬೋದಾ ಇಲ್ವಾ, ಇರುತ್ತಾ ಇಲ್ವಾ ಹಿಂಗೆ ಇದ್ದೆ. ಯಾರು ಅವರು ಚೆನ್ನಾಗಿ ಆಡ್ಕೊ ಬಂದವ್ರೆ, ಏನಾಗ್ಬಿಡ್ತದ ಅಂತ. ಆಮೇಲೆ ಒಂದು ಖುಷಿ ಆಯ್ತಪ್ಪ ಗೆದ್ದು.